ಶಾಸ್ತ್ರಿಗಳು ಕಾಣಿಸ್ತಾನೆ ಇಲ್ಲ ಎಲ್ಲೋರು ಯಾವ್ದ ಕ್ಯೂಟ್ ಮುಂದೆ ಅಂತ ಹೇಳ್ತಾನೆ ಹೋಗಿ ಸ್ವಾಮಿ ಸ್ವಾಮಿ ಇಪ್ಪತ್ತು ಗಂಟೆ ಎಲ್ಲೋಗಿದ್ರಿ ಅಂತ ಕೇಳ್ತಾರದು ಹೆಂಡತಿ ಕೇಳ್ತಿದ್ರು ಹೆಂಡತಿ ಕಟ್ಕೊಂಡು ನಮ್ಗೇನು ಇಷ್ಟೊತ್ತು ಗಂಟೆ ಎಲ್ಲೋಗಿದ್ರಿ ಕೇಳಿದ್ರು 3 ಜನ ಕೊಂಡ್ರು ಈ ಕ್ಯೂಟ್ ಸ್ವಾಮಿ ಇದು ಇಷ್ಟ ಗಂಟೆ ಎಲ್ರಿ ಹೋಗಿದ್ರು ಸ್ವಾಮಿ ಒಬ್ಳು ಸ್ವಾಮಿ ಹೇಳು ಒಬ್ಳು ಕಗರಿ ಬರೋಳು ಒಬ್ಳು ನಾನೇ ಕೇಳಿಕೊಳ್ಳು ಯಾವ್ದೋ ಕ್ಯೂಟ್ ಮುಂದೆ ಇದ್ದು ನಾವೊಂದು ಕೇಳಿದ್ರೆ ಇನ್ನೊಂದು ಹೇಳ್ತದೆ ಸ್ವಾಮಿ ಇಷ್ಟೋ ತನಕ ಎಲ್ರಿ ಹೋಗಿದ್ರ ಇಷ್ಟೋ ತನಕ ಎಲ್ರಿ ಹೋಗಿದ್ರ ಇದು ಯಾವ ಸ್ವಾಮಿ ಇದು ಕೇಳಿದ್ರು ಸ್ವಾಮಿ ಹೇಳೋರಿಗೆ 3 ನಾಲ್ಕನೇ ಹೇಳೋರಿಗೆ 2 ಒಂದೇ ಕೊಂಡ್ರು ನಿಮ್ ಹೆಂಡತಿನ ಮಕ್ಕಳು ಕಟ್ಕೊಂಡು ನಮ್ಗೇನಾಗಬೇಕು ಇಷ್ಟೋ ತನಕ ಎಲ್ಲೋಗಿದ್ರಿ ಅಂದ್ರೆ ಇಷ್ಟೋ ತನಕ ಎಲ್ರಿ ಹೋಗಿದ್ರಿ ನಿಮ್ಮ ಅಜ್ಜಿಯ ತೊಂದರೆ ಇದೆಯಲ್ಲ ಒಳ್ಳೆ ಪಾಯ್ಸ ಹಾಕಿದ್ರಂತೆ ಅದಕ್ಕೆ ಇಂಕ ಹೊರಗೆ ಹೋಗಿರೋ ಅದು ಸರಿ ನೀವೇ ನೋಡಿರಿ ಸ್ವಾಮಿ ರಾಜ ಮನೆಯಲ್ಲಿ ಭೋಜನ ಅಂದ್ರೆ ಭೋಜನ ಭೋಜನ ಓ ಪಾಪ ತಾವುಗಳು ಏನಾರ ತಿಂತೀರೋ ಏನು ತಿನ್ನೋದಿಲ್ಲ ತಿನ್ನಲ್ಲ ಪಾಪ ಇಲ್ಲೇ ಬಂದ್ಬಿಟ್ಟದೆ ಪುರಾಣ ಓಹೋ ಸ್ವಾಮಿ ಏನೇನ್ ನೋಡಿದೀರ ಸ್ವಾಮಿ ಏನ್ರು ನನ್ನೇ ಕೇಳ್ತಾ ಇದ್ರು ಅಂದ್ರು ಬಿಡ್ರು ನಿಮ್ಗೆ ಹೇಳ್ರು ನಾವ್ ಕಬ್ಬಳಮ್ಮನ್ ಪಂಚಾಂಗ ಸ್ವಾಮಿ ಬಾರಿ ಶ್ರೇಷ್ಠ ನಮ್ದು ಯಾವ ಸ್ವಾಮಿ ಭಾರತ ಪಂಚಾಂಗ ಬಾಡೂಟಾನೆ ನಮ್ದು ಸ್ವಾಮಿ ನಮ್ದು ಒಂಟಿ ಪಪ್ಪಲ್ ಓಹೋ ಕುರಿ ಒಂಟಿದೇವು ನಮ್ದು ಗಣಪತಿ ಪಂಚಾಂಗ ಸ್ವಾಮಿ ಅದಕ್ಕೆ ಸ್ವಾಮಿ ಒಡ್ಡೆ ಮಾತ್ರ ಇಲ್ಲ ಸ್ವಾಮಿ ಸ್ವಾಮಿ ಹೇಳಿರಿ ಸ್ವಾಮಿ ನಮ್ನೆಲ್ಲ ಕೇಳಿದಲ್ಲ ಬರ್ರಿ ಸ್ವಾಮಿ ಈ ಆಕಾಶ ಏನ್ ಸ್ವಾಮಿ ನನಗೆ ಕೇಳಿದೆ ಸ್ವಾಮಿ ಮುಂದೆ ಹೌದು ಸ್ವಾಮಿ ಮುಂದೆನೇ ಸನೆ ಇನ್ನೆಲ್ಲರೂ ಮುಂದೆನೇ ಸ್ವಾಮಿ ಮಂಡೇನಂತೆ ಬಡಿ ಸ್ವಾಮಿ ಆದ್ರೂ
ನೆಸೆ ನೋಡು ನೆಸೆ ತಾತ ಮುತ್ತಾಕನ್ನ ಅಲ್ಲೇ ಇಟ್ಟಿರೋದು ಕೊಡಿಸೋಣ ಆಯ್ತು ಏನ್ ಸ್ವಾಮಿ ಈ ನೆಸೆ ಸಿಕ್ಕೊಂತಾನ ಸ್ವಾಮಿ ಸ್ವಾಮಿ ನೆಸೆ ಏನೋ ಕೊಟ್ರಿ ಹೆಂಗ ಹಾಕೊಡೋದು ಕೇಳ್ಕೊಡ್ಲೇ ಇಲ್ಲ ಕೊಡೋದಲ್ಲೇ ಯಾಕೆ ಕೊಡೋದು ಹೇಳ್ಕೊಡ್ಬೇಕಲ್ಲ ಅಲ್ಲ ಸ್ವಾಮಿ ಇವತ್ತೇ ಆಗ್ತಿರೋದು ಹೇಳ್ರಿ ಪಿಕ್ಕಿ ಪಿಕ್ಕಿ ಹಾಕಿರಿ ಮೋಡಿಗೆ ಕಯ ಪಿಕ್ಕಿ ಪಿಕ್ಕಿ ಹಾಕಿರಿ ಮೋಡಿಗೆ ಮಹಾರಾಜ ಶುಭಮಸ್ತು. ನವಗ್ರಹಗಳ ಪೂಜೆಯನ್ನು ಬಾಂಧವಾಗಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ ದೇವ. ಆಗಬಹುದು ರಾಜೇಂದ್ರ. ಆದರೆ ಆ ವಿಚಾರವನ್ನು ವಿವರವಾಗಿ ತಿಳಿಸುವ ವಿನಯದಿಂದ ಪೂಜೆ ಮಾಡಿದ್ದಾಯಿತು. ಎನ್ನ ಮಂದಿರ ಗ್ರಹ ವಿಚಾರವನ್ನು ತಿಳಿಸಿರಿ. ಗೋವಿಂದ ಚಂದ್ರದೇವರ ಪಾದಕ್ಕೆ ಗೋವಿಂದ. ಮಹಾತ್ಮರೇ, ಚಂದ್ರನನ್ನು ಬಹಳ ಶ್ರೇಷ್ಠವಾದುದು. ಆದ್ದರಿಂದ ಆತನನ್ನು ಭಯ ಭಕ್ತಿಯಿಂದ ಪ್ರೀತಿಯಿಂದ ಪೂಜೆಯನ್ನು ಮಾಡಲಾಗಿ ಚಂದ್ರದೇವರ ಪಾದಕ್ಕೆ ಗೋವಿಂದ, ಚಂದ್ರದೇವರ ಪಾದಕ್ಕೆ ಗೋವಿಂದ. ಮಹಾತ್ಮರೇ, ಚಂದ್ರದೇವನ ಗ್ರಹವನ್ನು
ಬಹಳ ಭಕ್ತಿ ವಿನಯದಿಂದ ಪೂಜೆ ಮಾಡಿದ್ದಾಯಿತು. ಎನ್ನ ಮುಂದಿನ ವಿಚಾರವನ್ನು ತಿಳಿಸಿ. ಮಂಗಳ ಎಂಬ ಗ್ರಹವು ಬಹಳ ಶ್ರೇಷ್ಠವಾದುದು. ಆದುದರಿಂದ ಆತನನ್ನು ಭಯಭಕ್ತಿಯಿಂದ ಪ್ರೀತಿ ವಿನಯದ ಪೂಜೆಯನ್ನು ಮಾಡುವರಾಗಿ. ಮಂಗಳದೇವರ ಪಾದಕ್ಕೆ ಗೋವಿಂದ, ಮಂಗಳದೇವರ ಪಾದಕ್ಕೆ ಗೋವಿಂದ. ಮಹಾತ್ಮರೇ, ಮಂಗಳ ಗ್ರಹವನ್ನು ಭಕ್ತಿಯಿಂದ ವಿನಯದಿಂದ ಪೂಜೆ ಮಾಡಿದ್ದಾಯಿತು. ಎನ್ನ ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಆಗಬಹುದು ರಾಜೇಂದ್ರ. ಗ್ರಹಗಳಲ್ಲಿ ಬುಧನೆಂಬ ಗ್ರಹವು ಬಹಳ ಶ್ರೇಷ್ಠವಾದುದು. ಆದುದರಿಂದ ಆತನನ್ನು ಭಯಭಕ್ತಿಯಿಂದ ಪ್ರೀತಿ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ. ಬುಧದೇವರ ಪಾದಕ್ಕೆ ಗೋವಿಂದ, ಬುಧದೇವರ ಪಾದಕ್ಕೆ ಗೋವಿಂದ. ಮಹಾತ್ಮರೇ, ಬುಧದೇವನನ್ನು ಬಹಳ ಭಕ್ತಿಯಿಂದ ವಿನಯದಿಂದ ಪೂಜೆ ಮಾಡಿದ್ದಾಯಿತು. ಹೆಣ್ಣು ಮುಂದಿನ ಗ್ರಹ ವಿಚಾರವನ್ನು ತಿಳಿಸಿ. ಆಗಬಹುದು ರಾಜೇಂದ್ರ. ಗ್ರಹಗಳಲ್ಲಿ ಗುರು ಎಂಬ ಗ್ರಹವು ಬಹಳ ಶ್ರೇಷ್ಠವಾಗಿದೆ. ಆದುದರಿಂದ ಆತನನ್ನು ಭಯಭಕ್ತಿಯಿಂದ ಪ್ರೀತಿ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ. ಗುರುದೇವರ ಪಾದಕ್ಕೆ ಗೋವಿಂದ, ವಿದ್ಯಾಗುರುವಿನ ಪಾದಕ್ಕೆ ಗೋವಿಂದ. ಮಹಾತ್ಮರೇ, ಗುರುದೇವನನ್ನ ಪೂಜೆಯನ್ನು ಬಹಳ ಭಕ್ತಿಯಿಂದ ವಿನಯದಿಂದ ಪೂಜೆ ಮಾಡಿದ್ದಾಯಿತು. ಇನ್ನು ಮುಂದಿನ ಗ್ರಹ ವಿಚಾರವನ್ನು ತಿಳಿಸಿದ್ರು. ಆಗಬಹುದು ರಾಜೇಂದ್ರ.